ಜಪಾನಿನಲ್ಲಿ ತಡರಾತ್ರಿ ಭಾರೀ ಭೂಕಂಪ ಸಂಭವಿಸಿದ್ದು, ಕಡಲಿನಲ್ಲಿ ತೆಂಗಿನ ಮರದೆತ್ತರದ ಅಲೆಗಳು ಎದ್ದು ದಡಕ್ಕೆ ಬಡಿದುದರಿಂದ ಭಾರೀ ಅನಾಹುತಗಳು ನಡೆದು ತಿಳಿದುಬಂದಿದೆ. ರಿಕ್ಟರ್ ಮಾಪಕದಲ್ಲಿ ಜಪಾನ್ನ ಈ ಭೂಕಂಪವು 7.5 ತೀವ್ರತೆಯದ್ದಾಗಿತ್ತು. ಈ ಸುತ್ತಿನಲ್ಲಿ ನೆಲನಡುಕ ನಿರೋಧಕ ಕಟ್ಟಡಗಳನ್ನು ಕಟ್ಟಿರುವುದರಿಂದ ಮೇಲ್ನೋಟಕ್ಕೆ ಹೆಚ್ಚು ಹಾನಿಯಾಗಿಲ್ಲ. ಆದರೆ ಸಾಕಷ್ಟು ಜನರು ಗಾಯಗೊಂಡಿದ್ದಾರೆ ಮತ್ತು ಬೇರೆ ರೀತಿಯ ವಿತ್ತ ಹಾನಿ ಉಂಟಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು 90,000 ಮಂದಿಯನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಈಗಾಗಲೇ ಭೋರ್ಗರೆದು ಬಡಿಯುತ್ತಿರುವ ಅಲೆಗಳು ಸುನಾಮಿಯಾಗಿ ದುಪ್ಪಟ್ಟು ಬಲದಿಂದ ಕರಾವಳಿಗೆ ಅಪ್ಪಳಿಸಬಹುದು ಎಂಬ ಕಾರಣಕ್ಕೆ ವಿಶೇಷ ಎಚ್ಚರಿಕೆ ತೆಗೆದುಕೊಳ್ಳಲಾಗಿದೆ. ಬಡಗಣ ಜಪಾನ್ನ ಹೊನ್ಶು ಪ್ರದೇಶದ ಓಮೊರಿ ಕಡಲ ತೀರದ 80 ಕಿಲೋಮೀಟರ್ ಉದ್ದಕ್ಕೂ ಕಡಲಲೆ ಎದ್ದೆದ್ದು ದಡ ಬಡಿದು ಹೋಗುತ್ತಿದೆ. ಭೂಕಂಪ ಕೇಂದ್ರವು ಕಡಲ ತೀರದಿಂದ ಕಡಲಾಳದಲ್ಲಿ ಇರುವುದು ತಿಳಿದುಬಂದಿದೆ. ಕುಜಿ ಬಂದರಿಗೆ 12 ಅಡಿ ಎತ್ತರದ ಅಲೆ ಅಪ್ಪಳಿಸಿದ್ದರಿಂದ ಬೋಟ್ಗಳು ಬಡಿದುಕೊಂಡು ಹಾನಿ ಕಂಡವು. ತೊಹೊಕು ಎಂಬಲ್ಲಿ ಅಲೆಯು ಕಾರೊಂದನ್ನು ಹೊಂಡಕ್ಕೆ ಎತ್ತಿ ಹಾಕಿದೆ. ಓಮೊರಿ ಹಚಿನೋಕಿಗಳ ಹೋಟೆಲ್ಗಳಲ್ಲಿ ಪ್ರವಾಸಿಗರಿಗಿದ್ದು ಅವರ ಸುರಕ್ಷತೆಯ ಬಗೆಗೆ ಆದ್ಯತೆ ನೀಡಲಾಗಿದೆ. ಕರಾವಳಿಯ ಜನರು 3 ದಿನಗಳ ಮಟ್ಟಿಗೆ ಮನೆ ಬಿಡುವಂತೆ ಪ್ರಧಾನ ಸಂಪುಟ ಕಾರ್ಯದರ್ಶಿ ಮಿನೋರು ಕಿಹಾರಾ ಮನವಿಯನ್ನ ಮಾಡಿದ್ದಾರೆ. ತುರ್ತು ಕಾರ್ಯಪಡೆ ಎಲ್ಲ ನೋಡಿಕೊಳ್ಳುತ್ತಿದೆ ಎಂದು ಅವರು ಹೇಳಿದರು.